ಜೈ ಹಿಂದ್. ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿಯನ್ನ ತಂದೇನಿ. ಈ ಮಾಹಿತಿ ಇರುವಂತದ್ದು ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವ ಹಾಗೆ ಫ್ರೇಮ್ ಮಾಡಲಾಗಿದೆ. ಇದರಲ್ಲಿ ನಿಮಗೆ ಏನೆಲ್ಲ ನಾನು ತಿಳಿಸ್ಕೊಡ್ತಾ ಇದ್ದೇನೆ ಅಂತಂದ್ರೆ, ಸರ್ಕಾರಿ ನೌಕರಿ ಇರ್ತಕ್ಕಂಥದ್ದು ಈ ವರ್ಷ ಬಹಳಷ್ಟು ವೇಕೆನ್ಸಿಗಳು ಬರ್ತಾ ಇದಾವೆ 2025ರಲ್ಲಿ. ಅದು ಒಂದು ನಿಮ್ಮ ಕಲ್ಪನೆ, ನಿಮ್ಮ ಒಂದು ತಲೆಯೊಳಗೆ ಇರ್ಲಿ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ ಆಗಿರಬಹುದು ಮತ್ತು ಸ್ಟೇಟ್ ಗೌರ್ಮೆಂಟ್, ಬಹಳಷ್ಟು ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ ಇರುತ್ತೆ, ನಾನು ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ ತಯಾರಿಯನ್ನ ನಡೆಸಲಾ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಅದು ನಡೆಸಲಾ ಅಂತೇಳಿ. ಇದರಲ್ಲಿ ನಾನು ನಿಮ್ಗೆ ಕ್ಲಿಯರ್ ಆಗಿ ಒಂದು ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ನಿಮ್ಗೆ ಯಾವ ಒಂದು ಬೆಸ್ಟ್ ಜಾಬ್ ಇರ್ತಕ್ಕಂಥದ್ದು ಆಗ್ಲಿಕ್ಕೆ ಹೋಗ್ತಾ ಇದೆ, ನಿಮ್ಗೆ ಯಾವುದು ಬೆಸ್ಟ್ ಜಾಬ್ ಆಗ್ಲಿಕ್ಕೆ ಹೋಗ್ತಾ ಇದೆ. ಯಾವ ಜಾಬ್ ದಿಂದ ಎಷ್ಟು ವೇಕೆನ್ಸಿಗಳು ಬರ್ತಾ ಇದಾವೆ, ಯಾವಾಗ ಎಕ್ಸಾಮ್ಸ್ ಗಳು ನಡೀತಾವೆ, ಅದು ಎಲ್ಲಗಳ ಬಗ್ಗೆ ಮಾಹಿತಿ ಇರುವಂತದ್ದು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ವಿಡಿಯೋವನ್ನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ರಿ, ನಿಮ್ಗೆ ಬಹಳ ಅನುಕೂಲ, ಬಹಳ ಯೂಸ್ಫುಲ್ ಇರ್ತಕ್ಕಂತಹ ವಿಡಿಯೋ ಈ ಒಂದು ಆಗ್ಲಿಕ್ಕೆ ಹೋಗ್ತಾ ಇದೆ. ಈ ವರ್ಷ 2025ರಲ್ಲಿ ಸರ್ಕಾರಿ ನೌಕರಿಗಳ ಒಂದು ಸುರಿಮಳೆ ಇದೆ. ಆ ಒಂದು ಅವಕಾಶವನ್ನ ಎಲ್ಲರೂ ಕೂಡ ಪಡೆದುಕೊಂಡು ನಿಮ್ಮ ತಯಾರನ್ನ ಒಳ್ಳೆ ರೀತಿಯಿಂದ ನಡೆಸಿದ್ರೆ 2025ರಲ್ಲಿ ನಿಮ್ಗೆ ಒಂದು ಖಂಡಿತ ಗೌರ್ಮೆಂಟ್ ಜಾಬ್ ಇರ್ತಕ್ಕಂಥದ್ದು ಸಿಗುತ್ತೆ. ಓಕೆ, ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಈ ಒಂದು ಓಕೆ, ಈಗ ಮೊಟ್ಟ ಮೊದಲನೇದಾಗಿ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ ಗಳು ಯಾವ್ಯಾವ್ದು ಅನ್ನೋದನ್ನ ಮೊದಲು ನೋಡೋಣ ನಾವು. ಅದರ ಕ್ವಾಲಿಫಿಕೇಶನ್ ಏನಿರ್ತೈತಿ, ಆಮೇಲೆ ಕೆಲವೊಬ್ರದ್ದು ಹೈಟ್ ಇರ್ತೈತಿ, ಕೆಲವೊಬ್ರದ್ದು ಹೈಟ್ ಇರೋದಿಲ್ಲ, ಫಿಸಿಕಲ್ ಮಾಡ್ಲಿಕ್ಕೆ ಆಗಂಗಿಲ್ಲ ಅಂತವ್ರು ಯಾವ ಜಾಬ್ಗೆ ಹೋಗ್ಬೇಕು, ಯಾವ ಜಾಬ್ಗೆ ತಯಾರಿಯನ್ನ ನಡೆಸಬೇಕು, ಅವುಗಳನ್ನ ನೋಡೋಣ. ಆಮೇಲೆ ಇನ್ನೊಂದೇನು ಅಂತಂದ್ರೆ, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸಾಮಾನ್ಯವಾಗಿ ನಾವು ಯಾವ ಜಾಬ್ ಹಿಂದೆ ಹೋಗ್ತಾ ಇದ್ದೇವೆ ಅವುಗಳ ಬಗ್ಗೆನೇ ನಾನು ಡಿಸ್ಕಷನ್ ಮಾಡ್ತಾ ಇದ್ದೇನೆ. ಇದಕ್ಕಿಂತಲೂ ದೊಡ್ಡ ದೊಡ್ಡ ಜಾಬ್ಸ್ ಗಳು ಇದಾವೆ. ಗ್ರೂಪ್ ಎ ಆಗಿರ್ಬಹುದು, ಗ್ರೂಪ್ ಬಿ ಆಗಿರ್ಬಹುದು, ಗ್ರೇಡ್. ಅಂತಹ ಜಾಬ್ಸ್ ಗಳು ಕೂಡ ಇದಾವೆ. ಉದಾಹರಣೆಗೆ UPSC IAS ಎಕ್ಸಾಮ್ ಆಗಿರಬಹುದು, ನಮ್ಮ ಕರ್ನಾಟಕದಿಂದ KAS ಎಕ್ಸಾಮ್ ಆಗಿರಬಹುದು, ಅವುಗಳನ್ನು ಕೂಡ ನೀವು ತಯಾರಿಯನ್ನ ನಡೆಸಬಹುದು. ಬಟ್ ಅವುಗಳ ಒಂದು ನಾನು ಇಲ್ಲಿ ಮಾಹಿತಿಯನ್ನ ನಿಮ್ಗೆ ನೀಡ್ತಾ ಇಲ್ಲ. ಯಾಕಂತಂದ್ರೆ ಅವುಗಳನ್ನು ಕೂಡ ನೀವು ತಯಾರಿ ಮಾಡಬಹುದು, ಬಟ್ ಅವು ಲೆಂಗ್ತಿ ಪ್ರೋಸೆಸ್ ಆಗಿರ್ತವೆ, ಹೌದಾ. ಬಟ್ UPSC IAS ಎಕ್ಸಾಮ್ ನೀವು ತಯಾರಿಯನ್ನ ನಡೆಸಲಿಕ್ಕೆ ನಿಮ್ಗೆ ಇಚ್ಛೆ ಇತ್ತು ಅಂತಂದ್ರೆ ಇಂಗ್ಲಿಷ್ ಇರುವಂತದ್ದು ಬಹಳ ಪಕ್ಕಾ ಬೇಕಾಗುತ್ತೆ. ಅದರಲ್ಲಿ ಇಂಗ್ಲಿಷ್ ಇರುವಂತದ್ದು ನಿಮ್ಗೆ ಬಹಳ ಪರ್ಫೆಕ್ಟ್ ಇರ್ತಕ್ಕಂಥ ಇಂಗ್ಲಿಷ್ ಇತ್ತು ಅಂತಂದ್ರೆ ನೀವು UPSC IAS ಎಕ್ಸಾಮ್ ಕೂಡ ನಡೆಸಬಹುದು. ಇನ್ನೊಂದು ನಾನು ನಿಮ್ಗೆ ಇಲ್ಲಿ ಮಾಹಿತಿ ನೀಡೋದೇನು ಅಂತಂದ್ರೆ, ನಮ್ಮ ಕರ್ನಾಟಕದಿಂದ ಎಷ್ಟು ವೇಕೆನ್ಸಿಗಳು ಬರ್ತಾ ಇದಾವೆ, KS ದಿಂದ ಹಿಡಿದು PC ವರೆಗೆ ಅವು ಎಲ್ಲ ಎಕ್ಸಾಮ್ಸ್ ಗಳಿಗೂ ತಯಾರಿ ನಡೆಸಬಹುದು. ಬಟ್ ಪ್ರತಿ ವರ್ಷನೂ ಕೂಡ ಅವು ಕಾಲ್ಫಾರ್ಮ್ ಆಗ್ತಾವೆ ಅನ್ನೋದನ್ನ ಹೇಳಲಿಕ್ಕೆ ಬರಂಗಿಲ್ಲ ನಮ್ಮ ಕರ್ನಾಟಕದಲ್ಲಿ. ಹಾಗಾಗಿ ನೀವು ಸೆಂಟ್ರಲ್ ಗೌರ್ಮೆಂಟ್ ಗೆ ಬಹಳಷ್ಟು ಫೋಕಸ್ ಅನ್ನ ಮಾಡಿದ್ರ ಅಂತಂದ್ರ ನಿಮ್ಗೆ ಬೇಗನೆ ಇರುವಂತಹ ಗೌರ್ಮೆಂಟ್ ಜಾಬ್ ಸಿಗಬಹುದು. ನೀವು ಪ್ರಯತ್ನದ ಮೇಲೆ ಇರ್ತೈತಿ, ನಿಮ್ಮ ಪ್ರಯತ್ನದ ಮೇಲೆ ಇರ್ತೈತಿ. ನೀವು ಪ್ರಯತ್ನ ಒಳ್ಳೆ ರೀತಿಯಿಂದ ಮಾಡಿದ್ರ ಅಂತಂದ್ರ ನಿಮ್ಗೆ ಒಂದು ಗೌರ್ಮೆಂಟ್ ಜಾಬ್ ಸಿಗುತ್ತೆ, ಅದು ಕೂಡ ಸೆಂಟ್ರಲ್ ಗೌರ್ಮೆಂಟ್ ಜಾಬ್. ಈಗ ನಿಮ್ಗೆ ಗೊತ್ತಿರಬಹುದು 8th ಪೇ ಕೂಡ ಆಗ್ತಾ ಇದೆ ಅಂತಂದ್ರೆ ಸ್ಯಾಲ್ರಿ ಇರ್ತಕ್ಕಂಥದ್ದು ಅದು ಕೂಡ ಹೆಚ್ಚಾಗ್ಲಿಕ್ಕೆ ಹೋಗ್ತಾ ಇದಾವೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ ಗಳಿಗೆ. ಹಾಗಾಗಿ ನೀವು ಸೆಂಟ್ರಲ್ ಗೌರ್ಮೆಂಟ್ ಗೆ ಒಂದ್ ಸ್ವಲ್ಪ ಒತ್ತು ಕೊಟ್ಟು ಸ್ಟಡಿ ಮಾಡಿದ್ರ ಅಂತಂದ್ರೆ ಜಾಬ್ ಆಗೇ ಆಗುತ್ತೆ. ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಅದು ಇನ್ನೊಂದ್ ಏನ್ ಹೇಳ್ತಾರ ಅಂದ್ರೆ, ಬಹಳಷ್ಟು ವಿದ್ಯಾರ್ಥಿಗಳು ಅದೆಲ್ಲ ಇಂಗ್ಲಿಷ್ ದಲ್ಲಿ ಇರ್ತೈತಿ, ಹಿಂದಿದಲ್ಲಿ ಇರ್ತೈತಿ ಅಂತ ಹೇಳಿ ಆಲ್ಮೋಸ್ಟ್ 80 to 90% ಎಲ್ಲನೂ ಕೂಡ ಕನ್ನಡದಲ್ಲಿ ಎಕ್ಸಾಮ್ಸ್ ಗಳನ್ನ ಸೆಂಟ್ರಲ್ ಗೌರ್ಮೆಂಟ್ ದವರು ಕೂಡ ನಡೆಸ್ತಾ ಇದ್ದಾರೆ. ಅಂದ್ರೆ 13 ರೀಜನಲ್ ಲ್ಯಾಂಗ್ವೇಜ್, ಇನ್ನೂ 2 ಕನ್ನಡ, ಇಂಗ್ಲಿಷ್ ಮತ್ತು ಹಿಂದಿ. ಟೋಟಲ್ ಆಗಿ 15 ಲ್ಯಾಂಗ್ವೇಜಸ್ ಗಳಲ್ಲಿ ಸೆಂಟ್ರಲ್ ಗೌರ್ಮೆಂಟ್ 80 to 90% ಎಕ್ಸಾಮ್ಸ್ ಗಳು ನಡೀತಾ ಇರೋದ್ರಿಂದ ನೀವು ಕೂಡ ಆ ಎಕ್ಸಾಮ್ಸ್ ಗಳನ್ನ ಬರೀಬಹುದಾಗಿದೆ, ಕನ್ನಡದಲ್ಲಿ ಇರ್ತಾ ಇದಾವೆ. ಈಗ ಸೆಂಟ್ರಲ್ ಗೌರ್ಮೆಂಟ್ ದಲ್ಲಿ ಇರುವಂತಹ ಪಾಪ್ಯುಲರ್ ಆಗಿರುವಂತಹ ಜಾಬ್ಸ್ ಗಳು ನಾವು ನೋಡೋದಾದ್ರೆ SSC CGL ಇದೆ, CHSL ಇದೆ, CPO ಇದೆ, ಆಮೇಲೆ MTS ಇದೆ, GD ಇದೆ, ಡೆಲ್ಲಿ ಪೊಲೀಸ್ ಇದೆ, HCM ಇದೆ. RRB ದಿಂದ ರೈಲ್ವೆ ಡಿಪಾರ್ಟ್ಮೆಂಟ್ ದಲ್ಲಿ NTPC ಗ್ರಾಜುಯೇಟ್ ಲೆವೆಲ್ ಮತ್ತು PUC ಲೆವೆಲ್ ಇದೆ. ಗ್ರೂಪ್ D ಎಕ್ಸಾಮ್ ಇದೆ, ALP ಟೆಕ್ನಿಷಿಯನ್, RPF ಕಾನ್ಸ್ಟೇಬಲ್ ಕೂಡ ಇದೆ, ಆಮೇಲೆ SI ಕೂಡ ಇದೆ. ಇಷ್ಟು ಎಕ್ಸಾಮ್ಸ್ ಗಳಿಗೆ ನೀವು ತಯಾರಿಯನ್ನು ನಡೆಸಬಹುದು. ಇನ್ನೊಂದು ಏನು ಅಂತಂದ್ರೆ, ನೀವು
ಈಗ ನಾನು PC ಆಗ್ಬೇಕಾಗಿದೆ ಅಥವಾ ಕಾನ್ಸ್ಟೇಬಲ್ ಆಗ್ಬೇಕಾಗಿದೆ ಅಂತ ಹೇಳಿ ಕಾನ್ಸ್ಟೇಬಲ್ಗೆ ಮಾತ್ರ ನೀವು ಸ್ಟಡಿಯನ್ನ ಮಾಡಿದ್ರ ಅಂತಂದ್ರ ನಿಮ್ದು ಯಾವುದೇ ಎಕ್ಸಾಮ್ ಆಗೋದಿಲ್ಲ. ಅದೇ ರೀತಿ ನಾನು IAS ನ ಆಗ್ಬೇಕು, IAS ಎಕ್ಸಾಮ್ ಬರೆದ IAS ನೇ ಆಗ್ಬೇಕು ಅಂತ ಅಂದ್ರ ಅದು ಕೂಡ ಬಹಳ ರೇರ್ ಕಂಡೀಷನ್ ದಲ್ಲಿ ಅವ್ರದ್ದು ಸೆಲೆಕ್ಷನ್ ಆಗುತ್ತೆ. ಎಲ್ಲ ಎಕ್ಸಾಮ್ಸ್ ಗಳನ್ನ ಬರಿಬೇಕು, ಎಲ್ಲ ಎಕ್ಸಾಮ್ಸ್ ಗಳಿಗೆ ಟ್ರೈ ಮಾಡ್ಬೇಕು. ಇನ್ನೊಂದು, ನಿಮ್ಮ ಗುರಿ ಇರುವಂತದ್ದು ದೊಡ್ಡದಾಗಿರುವಂತಹ ಗುರಿಯನ್ನ ನೀವು ಇಟ್ಕೊಂಡ್ರಿ ಅಂತಂದ್ರ ನೀವು ಕೆಳಗಿನ ಜಾಬ್ಸ್ ಗಳನ್ನ ಬಹಳ ಈಸಿಯಾಗಿ ಪಡ್ಕೋತೀರ. ಉದಾಹರಣೆಗೆ ನೀವು UPSC IAS ಎಕ್ಸಾಮ್ ತಯಾರನ್ನ ನಡೆಸಿದ್ರಿ ಅಂತಂದ್ರ ಅದರ ಕೆಳಗಿರುವಂತಹ ಈ ಎಲ್ಲ ಎಕ್ಸಾಮ್ಸ್ ಗಳನ್ನ ನೀವು ಕ್ಲಿಯರ್ ಮಾಡಬಹುದಾಗಿದೆ. ಹೌದು, ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಕೂಡ ಇರ್ತಾ ಇದ್ದಾವೆ. ಸೊ ಹಾಗಾಗಿ ನಿಮ್ಮ ತಯಾರಿ ಇರುವಂತದ್ದು ಒಂದ್ ಸ್ವಲ್ಪ ಹಾರ್ಡ್ ಇರ್ತಕ್ಕಂಥದ್ದು, ಹಾರ್ಡ್ ಆಗಿ ನೀವು ನಿಮ್ ತಯಾರಿಯನ್ನ ಸ್ಟಡಿಯನ್ನ ಮಾಡಿದ್ರ ಅಂತಂದ್ರೆ ಮಾತ್ರ ನೀವು ಸಕ್ಸಸ್ ಅನ್ನ ಪಡ್ಕೋತೀರಿ. ನಾನು PC ಗೆ ಓದ್ತೀನಿ, PC ಗೆ ಎಷ್ಟು ಸಿಲೆಬಸ್ ಐತಿ ಅಷ್ಟ ಓದಿ ನಾನು ಪಾಸ್ ಮಾಡ್ತೇನೆ ಅಂತಂದ್ರೆ ನಿಮ್ಮ PC ಕೂಡ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಕೂಡ ಕ್ಲಿಯರ್ ಆಗೋದಿಲ್ಲ. ಇದನ್ನು ಒಂದು ನೆನಪಿಟ್ಕೊಳ್ರಿ. ಆಮೇಲೆ ಬಹಳ ವಿದ್ಯಾರ್ಥಿಗಳು ಹೇಳ್ತಿರ್ತಾರೆ, ಬಹಳ ಕಠಿಣ ಕ್ವಶನ್ಸ್ ಗಳನ್ನ ಹೇಳ್ತೀರಿ ಸರ್ ನೀವು, ಆಮೇಲೆ ಬಹಳ ಟಫ್ ಇರ್ತಾವ, ಇವೆಲ್ ಬರ್ತಾವ ನಮ್ಮ ಎಕ್ಸಾಮ್ ದಲ್ಲಿ ಅಂತ ಹೇಳಿ. ಅಂತ ಕ್ವಶನ್ಸ್ ಗಳನ್ನ ಮಾಡಿದಾಗನೇ ಈಸಿ ಇರ್ತಕ್ಕಂಥ ಕ್ವಶನ್ಸ್ ಗಳನ್ನ ಬಹಳ ಕಡಿಮೆ ಟೈಮ್ ದಲ್ಲಿ ನೀವು ಬಿಡಿಸ್ಲಿಕ್ಕೆ ನಿಮ್ಗೆ ಆಗ್ತಾ ಇದೆ. ಸೊ ಹಾಗಾಗಿ ಈ ಎಲ್ಲವುಗಳನ್ನ ನೆನಪಿನಲ್ಲಿ ಇಟ್ಕೊಂಡು ನೀವು ನಿಮ್ಮ ತಯಾರನ್ನ ನಡೆಸಬಹುದು. ಈಗ ನಮ್ಮ ಸ್ಟೇಟ್ ಗೌರ್ಮೆಂಟ್ ದಲ್ಲಿ ನೋಡೋದಾದ್ರೆ KS ಎಕ್ಸಾಮ್ಸ್ ಗಳು ಕೂಡ ಇದಾವೆ, ಗ್ರೂಪ್ A, ಗ್ರೂಪ್ B, ಗ್ರೇಡ್ A, ಗ್ರೇಡ್ B. ಅದೇ ರೀತಿ ಕಾನ್ಸ್ಟೇಬಲ್ಸ್ ಎಕ್ಸಾಮ್ಸ್ ಗಳು ಇದಾವೆ, ಪೊಲೀಸ್, ಆಮೇಲೆ PSI ಇದೆ, ಆಮೇಲೆ ಕಂಡಕ್ಟರ್, ಡ್ರೈವರ್ ಆಗಿರ್ಬಹುದು, KSRP ಇದೆ, CR, ಇದೆ, PDO ಎಕ್ಸಾಮ್ ಇದೆ, ಸೆಕ್ರೆಟರಿ ಇದೆ, ಆಮೇಲೆ VA ಎಕ್ಸಾಮ್ ಇದೆ, SDA ಇದೆ, FD ಇದೆ. ಈ ಎಕ್ಸಾಮ್ಸ್ ಗಳಿಗೂ ಕೂಡ ನೀವು ತಯಾರಿಯನ್ನ ನಡೆಸಬಹುದು. ಇವು ನಮ್ಮ ಕರ್ನಾಟಕದಿಂದ ಆಗುವಂತಹ ಕೆಲವೊಂದಿಷ್ಟು ನಾನು ನಿಮಗೆ ಮಾಹಿತಿಯನ್ನ ನೀಡಿದೆ. ಇದಕ್ಕೆ ಯಾವುದೇ ರೀತಿ ಇರುವಂತಹ ಎಕ್ಸ್ಟ್ರಾ ಕೋರ್ಸ್ ಅನ್ನ ಮಾಡುವಂತ ಅವಶ್ಯಕತೆ ಇಲ್ಲ. 10th ಬೇಸ್ ಮೇಲೆ ಆಗಿರಬಹುದು, ಸೆಕೆಂಡ್ ಇಯರ್ ಆಗಿರಬಹುದು, ಅಥವಾ ಡಿಗ್ರಿ ಆಗಿರಬಹುದು, ಇವುಗಳ ಮೇಲೆ ಕಾಲ್ ಫಾರ್ಮ್ ಇರ್ತವೆ. ಇಷ್ಟು ನೀವು ಅರ್ಹತೆ ನಿಮ್ಮ ಕ್ವಾಲಿಫಿಕೇಶನ್ ಇತ್ತು ಅಂತಂದ್ರೆ ಇವುಗಳಿಗೆ ಅಪ್ಲಿಕೇಶನ್ ಹಾಕಬಹುದು. ಅದೇ ರೀತಿ ಇಲ್ಲಿಗೆ ಹಿಂದೆ ಏನ್ ಹೇಳಿದೆಲ್ಲ ಇವುಗಳಿಗೂ ಕೂಡ ಯಾವುದೇ ರೀತಿ ಇರುವಂತಹ ಎಕ್ಸ್ಟ್ರಾ ಕೋರ್ಸ್ ಮಾಡುವಂತ ಅವಶ್ಯಕತೆ ಇಲ್ಲ. ಎಕ್ಸ್ಟ್ರಾ ಕೋರ್ಸ್ ಅಂತಂದ್ರೆ ಏನು? ಈ ಉದಾಹರಣೆಗೆ ನಾನು ಟೀಚರ್ ಆಗ್ಬೇಕಾಗಿದೆ, ಗೌರ್ಮೆಂಟ್ ಟೀಚರ್ ಅಂತಂದ್ರೆ ಅದಕ್ಕೆ ನೀವು ಏನ್ ಮಾಡ್ಬೇಕಾಗತ್ತೆ? ಡಿಗ್ರಿ ಮಾಡ್ಬೇಕಾಗತ್ತೆ, ಅದ್ರ ಜೊತೆಗೆ B.Ed ಅಥವಾ D.Ed ಈ ರೀತಿ ಇರುವಂತ ಎಕ್ಸ್ಟ್ರಾ ಕೋರ್ಸ್ ಮಾಡ್ಬೇಕಾಗುತ್ತೆ. ಬಟ್ ಈ ಜಾಬ್ಸ್ ಗಳಿಗೆ ಯಾವುದೇ ಎಕ್ಸ್ಟ್ರಾ ಕೋರ್ಸ್ ಗಳು ಇರೋದಿಲ್ಲ. 10th PUC ಅಥವಾ ಡಿಗ್ರಿ ಇರ್ತಕ್ಕಂಥದ್ದು ನೀವು ಮಾಡಿದ್ರೆ ಅಂತಂದ್ರ ಈ ಎಲ್ಲಾ ಎಕ್ಸಾಮ್ಸ್ ಗಳಿಗೆ ಅಪ್ಲಿಕೇಶನ್ಸ್ ಗಳನ್ನ ಹಾಕಬಹುದು. ಬಟ್ ಏಜ್ ಇರ್ತಕ್ಕಂಥದ್ದು ಬಹಳ ಎಲ್ಲಾ ವೇಕೆನ್ಸಿಗಳಿಗೆ, ಎಲ್ಲಾ ಪೋಸ್ಟ್ ಗಳಿಗೆ ವೇರಿಯೇಷನ್ ಇರ್ತವೆ. ಅಂದ್ರೆ ಬೇರೆ ಬೇರೆ ಏಜಸ್ ಗಳನ್ನ ಕೊಟ್ಟಿದ್ದಾರೆ. ಆ ಏಜ್ ದಲ್ಲಿ ನೀವು ಕುಂಡಿರ್ತಿದ್ರ ಅಂತಂದ್ರ ನಿಮ್ಮ ಏಜ್ ನೀವು ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದಾಗಿದೆ. ಇವು ನಮ್ಮ ಕರ್ನಾಟಕದಲ್ಲಿ ಬರುವಂತದ್ದು. ಕರ್ನಾಟಕದಲ್ಲಿ ಯಾವುದೇ ಫಿಕ್ಸ್ ಇಲ್ಲ, ಇದ ತಿಂಗಳು ಬರ್ತೈತಿ, ಇದ ವರ್ಷ ಬರ್ತೈತಿ ಅಂತ ಹೇಳಿ. 1 ವರ್ಷ ಆಗ್ಬಹುದು, 2 ವರ್ಷ ಆಗ್ಬಹುದು, 3 ವರ್ಷ ಕೂಡ ಆಗ್ಬಹುದು. 1 ವರ್ಷ ಈ ವರ್ಷ ನಡೆದಿರುವಂತಹ ಎಕ್ಸಾಮು ಅದ ವರ್ಷದೊಳಗನೆ ಅದ್ರ ರಿಸಲ್ಟ್ ಬರ್ತೈತೆ ಅನ್ನೋದು ಕೂಡ ಗ್ಯಾರಂಟಿ ಇಲ್ಲ ನಮ್ಮ ಕರ್ನಾಟಕದಲ್ಲಿ. ಸೊ ಬಹಳ ಇರ್ತಕ್ಕಂಥದ್ದು ಲೇಜಿ ಅಂತ ಹೇಳಬಹುದು ಪ್ರೊಸೆಸ್ ನಮ್ಮ ಕರ್ನಾಟಕದ ನಮ್ಮ ವಿದ್ಯಾರ್ಥಿಗಳಿಗೆ ಜಾಬ್ ಕೊಡೋದರಲ್ಲಿ ಬಹಳ ಲೇಟ್ ಇರ್ತಕ್ಕಂಥದ್ದು ನಮ್ಗೆ ರೆಸ್ಪಾನ್ಸ್ ಈ ಒಂದು ಜಾಬ್ಸ್ ಗಳಿಗೆ ಸಿಗ್ತಾ ಇದೆ. ಇದನ್ನ ನಾವು ನೋಡ್ತಾನೆ ಬಂದೇವಿ. ಓಕೆನಾ? ಅದರ ಸಲುವಾಗಿ ಇವುಗಳ ಹಿಂದೆ ಬೆನ್ನು ಹತ್ತೋದಕ್ಕಿಂತ ನಾವು ಏನು ಅಂತಂದ್ರೆ ಇಲ್ಲಿ ಬರುವಂತಹ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಗಳಿಗೆ ಒಂದ್ ಸ್ವಲ್ಪ ನೀವು ಒತ್ತು ಕೊಟ್ರ ಅಂತಂದ್ರ ನಿಮ್ಮ ಎಕ್ಸಾಮ್ಸ್ ಗಳು ಕ್ಲಿಯರ್ ಆಗ್ತವೆ. ಈಗ ನೋಡ್ರಿ, ಬಹಳಷ್ಟು ವಿದ್ಯಾರ್ಥಿಗಳ ಏನಿರ್ತೈತಿ ಅಂತಂದ್ರ ಬಹಳಷ್ಟು ವಿದ್ಯಾರ್ಥಿಗಳು ನಾನು ನೋಡೀನಿ, ಸರ್ ನಂದು ಹೈಟ್ ಇಲ್ಲ. ಸೊ ಮಿನಿಮಮ್ ಹೈಟ್ ನೋಡ್ರಿ 170 ಸೆಂಟಿಮೀಟರ್ ಇತ್ತು ಅಂತಂದ್ರೆ ನಾವು ಪೊಲೀಸ್ ಆಗಿರ್ಬಹುದು, ಕಾನ್ಸ್ಟೇಬಲ್ ಆಗಿರ್ಬಹುದು ಅಂತಹ ಜಾಬ್ಸ್ ಗಳಿಗೆ ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ. PSI ಅಂತಹ ಒಂದು ಫಿಟ್ನೆಸ್ ಇರುವಂತದ್ದು. ಬಟ್ ಕೆಲವೊಬ್ಬರದು ಇರೋದಿಲ್ಲ. ಸೊ ಅಂತವ್ರು ಯಾವ ಜಾಬ್ಗೆ ಪ್ರಿಫರೆನ್ಸ್ ಅನ್ನ ಕೊಡ್ಬೇಕು. ನೋ ಹೈಟ್, ಆಮೇಲೆ ಮೆಡಿಕಲ್ ಕೂಡ ನಂದು ಸರಿ ಇಲ್ಲ, ಆಮೇಲೆ ಫಿಸಿಕಲ್ ಕೂಡ ಇಲ್ಲ, ನನಗೆ ಓಡಾಕ್ ಆಗಂಗಿಲ್ಲ, ಹೈ ಜಂಪ್ ಮಾಡಕ್ ಆಗಂಗಿಲ್ಲ, ಆಮೇಲೆ ಲಾಂಗ್ ಜಂಪ್ ಮಾಡಕ್ ಆಗಂಗಿಲ್ಲ ಸರ್ ನನಗೆ. ಸೊ ಅಂತಹ ವಿದ್ಯಾರ್ಥಿಗಳು ಕೂಡ ಇರ್ತಾರೆ. ಸೊ ಅಂತಹ ವಿದ್ಯಾರ್ಥಿಗಳು ಯಾವ ಎಕ್ಸಾಮ್ಸ್ ಗಳಿಗೆ ಪ್ರಿಫರೆನ್ಸ್ ಕೊಡ್ಬೇಕು ಅಂತಂದ್ರೆ SSC ದಿಂದ ಬರುವಂತಹ CGL, CHSL, ಆಮೇಲೆ MTS. CGL ಇದು ಡಿಗ್ರಿ ಆಗಿರ್ತಕ್ಕಂತಹ ಅಭ್ಯರ್ಥಿಗಳಿಗೆ ಇರ್ತಾ ಇದೆ. CHSL ಇದು PUC ಆಗಿರುವಂತಹ ಅಭ್ಯರ್ಥಿಗಳಿಗೆ. MTS ಇರುವಂತದ್ದು 10th ಆಗಿರುವಂತಹ ಅಭ್ಯರ್ಥಿಗಳಿಗೆ. ಇದು ಅಪ್ಲಿಕೇಶನ್ಸ್ ಪ್ರತಿ ವರ್ಷ ಬರ್ತವೆ. ಈ ಎಲ್ಲ ಮಾಹಿತಿ ಕೊಟ್ಟ ಮೇಲೆ ನಿಮ್ಗೆ ಹೇಳ್ತಾ ಇದ್ದೇನೆ ನಾನು, SSC ಕ್ಯಾಲೆಂಡರ್ದೊಳಗ ಯಾವ ವೇಕೆನ್ಸಿ ಯಾವಾಗ ಬರ್ಲಿಕ್ಕೆ ಹೋಗ್ತಾ ಇದಾವೆ, ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಅದ್ರ ಬಗ್ಗೆ ಎಲ್ಲ ಮಾಹಿತಿ ನಿಮ್ಗೆ ನೀಡ್ತಾ ಇದ್ದೇನೆ. ಅದ್ರ ಜೊತೆಗೆ ಇದು ಏನು ಅಂತಂದ್ರೆ ಹೈಟ್ ವೇಟ್ ಬೇಡ, ನಮ್ಗೆ ಫಿಸಿಕಲ್ ಬೇಡ, ಏನು ಬೇಡ ಅಂತಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ದಲ್ಲಿ ಇರುವಂತಹ
ಏನು ಜಾಬ್ಸ್ ಗಳಿಗೆ ಅಪ್ಲೈ ಮಾಡಬಹುದು. ಬಟ್ ಇದರಲ್ಲಿ ಏನು ಅಂತಂದ್ರೆ ಬಹಳ ಕಾಂಪಿಟೇಷನ್ ಇರ್ತೈತಿ. ಯಾಕಂತಂದ್ರ ಈ ಹೈಟು, ವೇಟು, ಮೆಡಿಕಲ್, ಫಿಸಿಕಲ್ ಇಲ್ಲದೆ ಇರುವಂತಹ ಅಭ್ಯರ್ಥಿಗಳನ್ನ 90% ಇರ್ತಾರೆ, 80 to 90% ಇರ್ತಾರೆ. ಅವ್ರು ಎಲ್ಲರೂ ಕೂಡ ಈ ಜಾಬ್ಸ್ ಗಳಿಗೆ ಕಾಂಪೀಟ್ ಮಾಡ್ತಾರೆ. ಸೊ ಹಾಗಾಗಿ ನೀವು ಕೂಡ ಕಾಂಪಿಟೇಷನ್ ಮಾಡ್ಬೇಕಾಗತ್ತೆ ಈ ಜಾಬ್ಸ್ ಗಳು ನಿಮ್ಗೆ ಬೇಕು ಅಂತಂದ್ರೆ. ಓಕೆ, ಬಟ್ ಇದರಲ್ಲಿ ನಿಮಗೆ ಹೈಟ್ ಕೇಳಂಗಿಲ್ಲ, ಫಿಸಿಕಲ್ ಇರಂಗಿಲ್ಲ, ಮೆಡಿಕಲ್ ಕೂಡ ಇದರಲ್ಲಿ ಏನು ಇರಂಗಿಲ್ಲ. ಡೈರೆಕ್ಟ್ ಆಗಿ ಎಕ್ಸಾಮ್ ಬರೆಯೋದು, ಎಕ್ಸಾಮ್ ಬರೆದ ಮೇಲೆ ನೀವು ಏನ್ ಮಾಡಬಹುದು, ನಿಮ್ಮ ಜಾಬ್ ಅನ್ನ ಪಡ್ಕೋಬಹುದು. ಈಗ ಇಲ್ಲಿ CGL ಮಾತ್ರ ನಿಮಗೆ ಇಂಗ್ಲಿಷ್ ಮತ್ತು ಹಿಂದಿದಲ್ಲಿ ಈ ಒಂದು ಎಕ್ಸಾಮ್ಸ್ ಅನ್ನು ನಡೆಸ್ತಾ ಇದ್ದಾರೆ ಇನ್ನೂವರೆಗೂ ಕೂಡ. CHSL ಮತ್ತು MTS ಇರುವಂತದ್ದು ಕನ್ನಡ ಭಾಷೆಯಲ್ಲಿ, ಸೆಂಟ್ರಲ್ ಗೌರ್ಮೆಂಟ್ ಕನ್ನಡ ಭಾಷೆಯಲ್ಲಿ ಎಕ್ಸಾಮ್ ನಡೀತಾ ಇದೆ. ಒಂದೇ ಎಕ್ಸಾಮ್ ಇರ್ತೈತಿ ಇಲ್ಲಿ CHL ಮತ್ತು MTS ದಲ್ಲಿ. ಒಂದ್ ಎಕ್ಸಾಮ್ ಕ್ಲಿಯರ್ ಮಾಡಿದ ತಕ್ಷಣವೇ ಏನಪ್ಪಾ ಅಂತಂದ್ರೆ ನಿಮ್ಗೆ ಜಾಬ್ ಇರ್ತಕ್ಕಂಥದ್ದು ಸಿಗ್ತಾ ಇದೆ. ಓಕೆ, ಇದರಲ್ಲಿ ನೀವು ಓದ್ಬೇಕಾಗಿರುವಂತದ್ದು ನೋಡ್ರಿ, ಇನ್ನೊಂದೇನು ಅಂತಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ ದಲ್ಲಿ ಏನು ಓದ್ಬೇಕು, ಸೆಂಟ್ರಲ್ ಗೌರ್ಮೆಂಟ್ ದಲ್ಲಿ ಏನು ಓದ್ಬೇಕು, CHSL ಗೆ ಏನು ಓದ್ಬೇಕು, SDA ಗೆ ಏನು ಓದ್ಬೇಕು, ಬೇರೆ ಓದ್ಬೇಕಾ, ಅಥವಾ ಗ್ರೂಪ್ ಡಿ ಗೆ ಬೇರೆ ಓದ್ಬೇಕಾ, ಅಥವಾ NTPC ಗೆ ಬೇರೆ ಓದ್ಬೇಕಾ ಅಂತ ಹೇಳಿ ಬಹಳಷ್ಟು ವಿದ್ಯಾರ್ಥಿಗಳು ಒಂದು ಅಲ್ಲಿ ಗೊಂದಲ ಮಾಡ್ಕೊಂಡಿರ್ತಾರೆ. ಅವರು ಏನು ಓದ್ಬೇಕು, ಇದಕ್ಕೆ ಬೇರೆ ಓದ್ಬೇಕು, ಅದಕ್ಕೆ ಬೇರೆ ಓದ್ಬೇಕು, ಇದಕ್ಕೆ ಬೇರೆ ಬುಕ್ ತಗೋಬೇಕು, ಅದಕ್ಕೆ ಬೇರೆ ಬುಕ್ ತಗೋಬೇಕು ಅಂತೇಳಿ. ಸೊ ಅಂತದನ್ನ ಕ್ಲಿಯರ್ ಮಾಡ್ಕೊಡ್ರಿ. ನೋಡ್ರಿ, ಯಾವುದೇ ಎಕ್ಸಾಮ್ಸ್ ಇರ್ಲಿ ಅದರಲ್ಲಿ ಮುಖ್ಯವಾಗಿ 4 ರಿಂದ 5 ವಿಷಯಗಳು ಬರ್ತವೆ. ಈ 5 ವಿಷಯಗಳನ್ನ ನೀವು ಪರ್ಫೆಕ್ಟ್ ಆಗಿ ಓದ್ಕೊಂಡ್ರ ಅಂತಂದ್ರ ಇಲ್ಲಿ ಎಷ್ಟು ನಾನು ಜಾಬ್ಸ್ ಗಳ ಬಗ್ಗೆ ಹೇಳ್ತಾ ಇದ್ದೀನಿ, ಆ ಎಲ್ಲ ಜಾಬ್ಸ್ ಗಳಿಗೆ ನೀವು ಕಾಂಪೀಟ್ ಮಾಡಬಹುದು, ನೀವು ಅದಕ್ಕ ತಯಾರಿಯನ್ನ ನಡೆಸಬಹುದು. ಯಾವ್ಯಾವ್ದು ಓದ್ಬೇಕು ಅಂತಂದ್ರೆ ಇದರಲ್ಲಿ ಮುಖ್ಯವಾಗಿ ನೀವು ಓದ್ಬೇಕಾಗಿರುವಂತದ್ದು GK ಓದ್ಬೇಕಾಗುತ್ತೆ. ಎಲ್ಲಾ ಎಕ್ಸಾಮ್ಸ್ ಗಳಿಗೆ ಹೇಳ್ತಾ ಇದ್ದೇನೆ ನಾನು, ಇಷ್ಟು ಓದ್ಕೊಂಡ್ರೆ ಸಾಕು, ಎಲ್ಲಾ ಎಕ್ಸಾಮ್ಸ್ ಗಳನ್ನ ಬರಿಬಹುದು. GK ಓದ್ಕೋಬೇಕು. GK ದಲ್ಲಿ ಏನೇನ್ ಬರ್ತಾ ಇದೆ, ಸ್ಟ್ಯಾಟಿಕ್ GK ಬರ್ತಾ ಇದೆ, ಆಮೇಲೆ ಹಿಸ್ಟ್ರಿ ಬರ್ತಾ ಇದೆ, ಎಕನಾಮಿ, ಪೊಲಿಟಿ, ಜಿಯೋಗ್ರಫಿ, ಸೈನ್ಸ್, ಆಮೇಲೆ ಕರೆಂಟ್ ಅಫೇರ್ಸ್. ಇವುಗಳನ್ನಂತೂ GK ದಲ್ಲಿ ಎಲ್ಲ ಎಕ್ಸಾಮ್ಸ್ ಗಳಲ್ಲಿ ಓದ್ಲೇಬೇಕು ನೀವು. ಇದು ನಮ್ಮ ಸ್ಟೇಟ್ ಗೌರ್ಮೆಂಟ್ ಜಾಬ್ ಆಗಿರ್ಬಹುದು ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬಹುದು, ಇವು ಎಲ್ಲವುಗಳನ್ನ ನೀವು ಓದಲೇಬೇಕಾಗಿರುವಂತದ್ದು. ಇಷ್ಟಂತೂ ಓದ್ಬೇಕು GK ದಲ್ಲಿ. ಓಕೆ, ಇದಾದ್ಮೇಲೆ ಇದು ಫಸ್ಟ್ ಆಯ್ತು. ಈಗ ಎರಡನೇದು ಏನು ಓದ್ಬೇಕು ಅಂತಂದ್ರೆ ಮ್ಯಾಥ್ಸ್ ಓದ್ಬೇಕಾಗತ್ತೆ. ಇದು ಕೂಡ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬಹುದು, ಸ್ಟೇಟ್ ಗೌರ್ಮೆಂಟ್ ಆಗಿರ್ಬಹುದು, ಇದರಲ್ಲಿ ಮ್ಯಾಥ್ಸ್ ಬಂದೇ ಬರ್ತಾ ಇದೆ. ನಮ್ಮ ಸ್ಟೇಟ್ ಗೌರ್ಮೆಂಟ್ ದಲ್ಲಿ ಹೆಂಗಿರ್ತೈತಿ, ಮ್ಯಾಥ್ಸ್ ಸೆಪರೇಟ್ ಆಗಿ ಬರಂಗಿಲ್ಲ. ಅದರಲ್ಲಿ ಮ್ಯಾಥ್ಸ್ ಮತ್ತು ರೀಸನಿಂಗ್ ಎರಡೂಗಳನ್ನ ಕೂಡಿಸಿ ಮೆಂಟಲ್ ಎಬಿಲಿಟಿ ಅಂತ ಹೇಳಿ ಒಂದು 15 ರಿಂದ 20 ಕ್ವಶನ್ಸ್ಗಳು, 100ರಲ್ಲಿ 15 ರಿಂದ 20 ಕ್ವಶನ್ಸ್ಗಳು ಪ್ರತಿ ಎಕ್ಸಾಮ್ಸ್ ದಲ್ಲಿ, ಪ್ರತಿ ಕ್ವಶನ್ ಪೇಪರ್ ದಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದಾವು. ಅದು ಸ್ಟೇಟ್ ಗೌರ್ಮೆಂಟ್ ದಲ್ಲಿ. ಓಕೆ, ಅದಕ್ಕೆ ಮೆಂಟಲ್ ಎಬಿಲಿಟಿ ಅಂತ ಹೇಳಿ ಮ್ಯಾಥ್ಸ್ ಮತ್ತು ರೀಸನಿಂಗ್ ಕೂಡಿಸಿ ಅದರಲ್ಲಿ ಹೇಳ್ತಾರೆ. ಬಟ್ ಸೆಂಟ್ರಲ್ ಗೌರ್ಮೆಂಟ್ ದಲ್ಲಿ ಬಂದ್ರೆ ಅಂತಂದ್ರೆ ನೀವು ಅದರಲ್ಲಿ ಮ್ಯಾಥ್ಸ್ ಸಪರೇಟ್ ಆಗಿ ಓದ್ಬೇಕಾಗುತ್ತೆ. ಅದೇ ರೀತಿ ರೀಸನಿಂಗ್ ಕೂಡ ಓದ್ಬೇಕು, ರೀಸನಿಂಗ್ ಕೂಡ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಇವು ಇಷ್ಟಂತೂ ನೀವು ಮಾಡ್ಲೇಬೇಕು. ಇವು 3 ಅಂತೂ ಎಲ್ಲ ಎಕ್ಸಾಮ್ಸ್ ಗಳಲ್ಲಿ ಇದ್ದೇ ಇರ್ತವೆ. ಈಗ ಇನ್ನು ಕೆಲವೊಂದಿಷ್ಟು ಎಕ್ಸಾಮ್ಸ್ ಗಳಲ್ಲಿ ಏನಿರ್ತೈತಿ, ಇಂಗ್ಲಿಷ್ ಇರ್ತಾ ಇದೆ, ಇಂಗ್ಲಿಷ್ ಗ್ರಾಮರ್ ಓದ್ಬೇಕು ಅಥವಾ ಹಿಂದಿ ಗ್ರಾಮರ್ ಓದ್ಬೇಕಾಗತ್ತೆ. ಆಮೇಲೆ ಇನ್ನು ಕೆಲವೊಂದಿಷ್ಟು ಎಕ್ಸಾಮ್ಸ್ ಗಳಲ್ಲಿ ಕಂಪ್ಯೂಟರ್ ಇರ್ತಾ ಇದೆ, ಕಂಪ್ಯೂಟರ್ ಇಷ್ಟು ನೀವು ಓದ್ಕೊಂಡ್ರ ಅಂತಂದ್ರ GK, ಮ್ಯಾಥ್ಸ್, ರೀಸನಿಂಗ್, ಇಂಗ್ಲಿಷ್ ಅಥವಾ ಹಿಂದಿ ಅಥವಾ ಕಂಪ್ಯೂಟರ್, ಇಷ್ಟು ನೀವು ಓದ್ಕೊಂಡು ನೀವು ತಯಾರಿ ಮಾಡಿ ಕುಂತ್ರಂದ್ರ ನೀವು ಈ ಎಲ್ಲ ಜಾಬ್ಸ್ ಗಳಿಗೆ ಅಪ್ಲಿಕೇಶನ್ ಅನ್ನ ಹಾಕಬಹುದು, ನೀವು ಕಾಂಪೀಟ್ ಮಾಡಬಹುದು. ಈಗ ಕೆಲವೊಬ್ರದ್ದು ಇರ್ತೈತಿ ಏನು ಅಂತಂದ್ರೆ ನನಗೆ ಇಂಗ್ಲಿಷ್ ಬರಂಗಿಲ್ರಿ, ಹಿಂದಿನೂ ಬರಂಗಿಲ್ಲ, ಏನ್ ಮಾಡೋದು ಅಂತ ಹೇಳಿ. ಸೊ ಅಂತವ್ರಿಗೂ ಕೂಡ ಇಲ್ಲಿದೆ, ಇಂಗ್ಲಿಷ್ ನಾ ವೀಕ್ ಇದೇನಿ, ನನಗೆ ಇಂಗ್ಲಿಷ್ ಬರಂಗಿಲ್ಲ ಅಂತ ಹೇಳಿದಾರೆ. ಅಂತವರಿಗೆ NTPC ಎಕ್ಸಾಮ್ ರೈಲ್ವೆ ಡಿಪಾರ್ಟ್ಮೆಂಟ್ ದಿಂದ ಬರ್ತಾ ಇದೆ. ಈ NTPC ಎಕ್ಸಾಮ್ ಗ್ರಾಜುಯೇಟ್ ಲೆವೆಲ್ ಕೂಡ ಇರ್ತಾ ಇದೆ. ಗ್ರಾಜುಯೇಟ್ ಲೆವೆಲ್ ಅದ NTPC ಎಕ್ಸಾಮ್ಸ್ ಗಳು ನಡೀತಾ ಇದಾವೆ ಈಗ ಸದ್ಯದರಲ್ಲಿ, ಅಂದ್ರೆ ಡಿಗ್ರಿ ಆಗಿರ್ಬೇಕು. ಆಮೇಲೆ NTPC PUC ಲೆವೆಲ್ ಕೂಡ ಏನು ಅಂತಂದ್ರೆ ವೇಕೆನ್ಸಿಗಳು ಬರ್ತಾ ಇದಾವೆ. ಇದ್ರದ್ದು ಇನ್ನು PUC ಲೆವೆಲ್ NTPC ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿಲ್ಲ. ಇದರಲ್ಲಿ 3 ವಿಷಯ ಓದ್ಬೇಕಾಗ್ತೈತಿ. ನೀವು ಯಾವ್ಯಾವ್ದು ವಿಷಯ ಓದ್ಬೇಕು, ಇದರಲ್ಲಿ GK ಓದ್ಬೇಕು, ಮ್ಯಾಥ್ಸ್ ಓದ್ಬೇಕು, ರೀಸನಿಂಗ್, ಈ 3ಗಳನ್ನ ಓದಿದ್ರಂದ್ರ ಸಾಕು, ಬೇರೆ ಏನು ಕೇಳಂಗಿಲ್ಲ. ನನಗೆ ಇಂಗ್ಲಿಷ್ ಬರಂಗಿಲ್ಲ, ಇಂಗ್ಲಿಷ್ ಬಿಟ್ಬಿಡ್ರಿ, ಇವುಗಳ ಬಗ್ಗೆ ತಯಾರನ್ನ ನಡೆಸ್ರಿ. ಬಟ್ ಇನ್ನೊಂದು ಹೇಳೋದೇನು ಅಂತಂದ್ರೆ ನೀವು ಮ್ಯಾಥ್ಸ್ ಅನ್ನ ತಯಾರು ಮಾಡ್ಲಿಕ್ಕೆ ಎಷ್ಟು
ಪ್ರಯತ್ನ ಮಾಡಿರ್ತೀರಿ ಅದರ 80% ನೀವು ಇಂಗ್ಲಿಷ್ ತಯಾರಿ ಮಾಡ್ಲಿಕ್ಕೆ ನೀವು ನಿಮ್ಮ ಸಮಯವನ್ನ ಕೊಟ್ರ ಅಂತಂದ್ರ ಇದಕ್ಕಿಂತಲೂ ಒಳ್ಳೆ ರೀತಿಯಿಂದ ಇಂಗ್ಲಿಷ್ ತಯಾರಿಯನ್ನ ಮಾಡಬಹುದು. ಇಂಗ್ಲಿಷ್ ತಯಾರಿ ಮಾಡೋದು ಹೆಂಗ, ಇಂಗ್ಲಿಷ್ ತಯಾರು ಮಾಡ್ಬೇಕು ಅಂತಂದ್ರೆ ನಾನ್ ತಯಾರಾಗ್ಬೇಕು ಇಂಗ್ಲಿಷ್ ನನಗ್ ಬರ್ಬೇಕು ಅಂತಂದ್ರೆ ಮೊದಲು ನೀವು ಗ್ರಾಮರ್ ದಿಂದ ಸ್ಟಾರ್ಟ್ ಮಾಡ್ರಿ. ಗ್ರಾಮರ್ ದಿಂದ ನೀವು ಸ್ಟಾರ್ಟ್ ಮಾಡ್ರಿ ಅಂತಂದ್ರೆ ಇಂಗ್ಲಿಷ್ ನಿಮಗೆ ಬಂದೇ ಬರ್ತಾ ಇದೆ. ಸೊ ಹಾಗಾಗಿ ಎಲ್ಲವುಗಳನ್ನ ಓದ್ಬೇಕಾಗ್ತೈತಿ. ಅದೇ ರೀತಿ ಗ್ರೂಪ್ ಡಿ ಇದೆ, ಗ್ರೂಪ್ ಡಿ ದಲ್ಲಿಯೂ ಕೂಡ ಸೇಮ್ ಇರ್ತಕ್ಕಂಥದ್ದು ಇರ್ತಾ ಇದೆ. ಆಮೇಲೆ RRB ರೂರಲ್ ಬ್ಯಾಂಕ್ ದಲ್ಲಿಯೂ ಕೂಡ ಈಗ ಸದ್ಯದರಲ್ಲಿ ಅಪ್ಲಿಕೇಶನ್ಸ್ ಗಳು ಬರ್ತಾ ಇದಾವೆ. ಇದಕ್ಕೂ ಕೂಡ ನೀವು ಅಪ್ಲಿಕೇಶನ್ ಸಲ್ಲಿಸಬಹುದು. RRB ಗ್ರಾಮೀಣ ಬ್ಯಾಂಕ್ಗಳಲ್ಲಿ ಅಪ್ಲಿಕೇಶನ್ಸ್ ಗಳು ಬರ್ತಾ ಇದಾವೆ, ಅವುಗಳನ್ನು ಕೂಡ ನೀವು ಸಲ್ಲಿಸಬಹುದು. ಇದರಲ್ಲಿ GK, ಮ್ಯಾಥ್ಸ್, ರೀಸನಿಂಗ್ ಮೂರ ಇರ್ತಾವು. ಮೂರುಗಳನ್ನ ಓದ್ಕೊಂಡು ನೀವು ನಿಮ್ಮ ತಯಾರಿ ನಡೆಸಬಹುದು. ಇದು ಇಂಗ್ಲಿಷ್ ವೀಕ್ ಇರ್ತಕ್ಕಂಥವ್ರು ಈ ಜಾಬ್ಸ್ ಗಳಿಗೆ ನೀವು ಪ್ರಿಫರೆನ್ಸ್ ಅನ್ನ ಕೊಡಬಹುದು. ಇಲ್ಲಪ್ಪ ನನಗ ಇದಕ್ಕಿಂತನೂ ಚಲೋ ಜಾಬ್ ಬೇಕು ಅಂತಂದ್ರ ನನಗೆ ಹೈಟ್ ಇಲ್ಲ, ವೇಟ್ ಇಲ್ಲ, ಮೆಡಿಕಲ್ ನಂದು ಫಿಟ್ನೆಸ್ ಇಲ್ಲ, ಫಿಸಿಕಲ್ ನನಗೆ ಬರಂಗಿಲ್ಲ ಅಂತವ್ರು ಈ ಜಾಬ್ಸ್ ಗಳಿಗೆ ತಯಾರಿಯನ್ನ ನಡೆಸಬಹುದು. CGL, CHSL, MTS ಇವು ಪ್ರತಿ ವರ್ಷ ಬರ್ತಾವೆ. ಇದು ಕೂಡ ಪ್ರತಿ ವರ್ಷ ಕಾಲ್ಫಾರ್ಮ್ ಆಗ್ತವೆ. ಬಟ್ ಇಲ್ಲಿ ನಮ್ಮ ಕರ್ನಾಟಕದಿಂದ ಬರುವಂತಹ FDA, SDA, VA ಆಮೇಲೆ PDO ಈ ರೀತಿ ಕೆಲವೊಂದಿಷ್ಟು ಜಾಬ್ಸ್ ಗಳು ನಮ್ಮಲ್ಲಿ ಕರ್ನಾಟಕದಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದಾವು. ಅಂತಹವುಗಳು ಬರ್ತಾವೋ ಇಲ್ಲೋ ಹೇಳಕ್ ಬರಂಗಿಲ್ಲ. ಬಂದ್ರು ಕೂಡ ಅವುಗಳನ್ನ ಸರಿಯಾಗಿ ಎಕ್ಸಾಮ್ ನಡೆಸ್ತಾ ಇಲ್ಲ. ಏನಾದರೂ ಒಂದು ಪ್ರಾಬ್ಲಮ್ಸ್ ಗಳು ಬರ್ತಾ ಇದಾವೆ. ಸೊ ಹಾಗಾಗಿ ಇವುಗಳು ಏನು ಅಂತಂದ್ರೆ ಬರ್ಬಹುದು, ಬಟ್ ಯಾವಾಗ ಬರ್ತಾವ ಹೇಳಕ್ ಬರಂಗಿಲ್ಲ. ಬಟ್ ಇವುಗಳ ಕೂಡ ನೀವು ತಯಾರಿಯನ್ನ ನಡೆಸಬಹುದು. ಇದು ನಮ್ಮ ಕರ್ನಾಟಕದಲ್ಲಿ ಬರುವಂತಹ FDA ಡಿಗ್ರಿ ಮೇಲೆ ಇರ್ತೈತಿ, SDA PUC ಮೇಲೆ, VAನು ಕೂಡ ನಿಮ್ದು PUC ಮೇಲೆ ಇರ್ತಾ ಇದೆ. ಇದೇ ಫಸ್ಟ್ ಬ್ಯಾಚ್ ಇರ್ತಕ್ಕಂಥದ್ದು. VA ಫಸ್ಟ್ ಸಲ ಎಕ್ಸಾಮ್ ತಗೊಂಡು ಭರ್ತಿಯನ್ನ ಮಾಡ್ಕೊಳ್ಳಲಾಗಿದೆ. ಮುಂದಿನ ಸಲನೂ ಕೂಡ ಬರುತ್ತೆ. ನೆಕ್ಸ್ಟ್ PDO ಕೂಡ ಡಿಗ್ರಿ ಮೇಲೆ ಇರ್ತಾ ಇದೆ. ಸೊ ಇವುಗಳ ಅಷ್ಟು ಗ್ಯಾರಂಟಿ ಹಿಡ್ಕೊಳ್ಲಿಕ್ಕೆ ಹೋಗಬೇಡ್ರಿ. ಇವುಗಳ ಏನಿದಾವು ಸೆಂಟ್ರಲ್ ಗೌರ್ಮೆಂಟ್ ಅದ ಅವುಗಳ ಒಂದ್ ಸ್ವಲ್ಪ ಬೆನ್ ಹತ್ರಿ. ಆಮೇಲೆ ಈ ಇಷ್ಟು ಸಬ್ಜೆಕ್ಟ್ಸ್ ಗಳನ್ನ ನೀವು ಓದಿದ್ರಿ ಅಂತಂದ್ರ ನಿಮ್ಮ ಸೆಲೆಕ್ಷನ್ ಪಕ್ಕಾ ಆಗ್ತೈತಿ. ಇದ GKಗೆ NTPC ಗೆ ಬೇರೆ ಓದ್ಬೇಕಂತಲ್ಲ, CGL ಗೆ GK ದೊಳಗೆ ಬೇರೆ ಬರಂಗಿಲ್ಲ, ಸೇಮ್ ಇರ್ತೈತಿ. ಅಲ್ಲಿ ಹಿಸ್ಟ್ರಿನ ಇರ್ತೈತಿ. ಮ್ಯಾಥ್ಸ್ ದಲ್ಲಿ NTPC ಸೇಮ್ ಇರ್ತೈತಿ, ಮ್ಯಾಥ್ಸ್ CGL ಸೇಮ್ ಇರ್ತೈತಿ. ಆಮೇಲೆ ರೀಸನಿಂಗ್ ಗ್ರೂಪ್ ಡಿ ಸೇಮ್, NTPC ಸೇಮ್, CGL, CHSL ಎಲ್ಲ ಸೇಮ್ ಇರ್ತೈತಿ. ಕ್ವಶನ್ಸ್ ಗಳ ಒಂದು ಟಫ್ನೆಸ್ ಇರುವಂತದ್ದು ಹಿಂದ ಮುಂದ ಮಾಡ್ತಾರ ಅಷ್ಟೇ. ಬಟ್ ನೀವು ಕಾನ್ಸೆಪ್ಟ್ ಅನ್ನ ಒಳ್ಳೆ ರೀತಿಯಿಂದ ಕ್ಲಿಯರ್ ಆಗಿ ತಿಳ್ಕೊಂಡಿದ್ದ ಆದಲ್ಲಿ ನೀವು ಎಲ್ಲ ಎಕ್ಸಾಮ್ಸ್ ಗಳನ್ನ ಕ್ಲಿಯರ್ ಮಾಡಬಹುದು. ಈಗ ಕೆಲವೊಬ್ರದ್ದು ಹೆಂಗಿರ್ತೈತಿ ಅಂತಂದ್ರ ಹೈಟ್ ಇರ್ತೈತಿ ಅವ್ರದ್ದು 170, ಫಿಸಿಕಲ್ ಕೂಡ ಚೆನ್ನಾಗಿರ್ತೈತಿ. ಆಮೇಲೆ ಒಳ್ಳೆ ರೀತಿಯಿಂದ ಅವರು ಸ್ಟಡಿನೂ ಕೂಡ ಮಾಡುವಂತಹ ಅಭ್ಯರ್ಥಿಗಳು ಇರ್ತಾರೆ. ಅಂತ ವಿದ್ಯಾರ್ಥಿಗಳು ನೀವು ಆಗಿದ್ರ ಅಂತಂದ್ರ ನೀವು ಡೆಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ಗೆ ತಯಾರನ್ನ ನಡೆಸ್ರಿ. ಡೆಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ದಲ್ಲಿ ಏನಿರ್ತೈತಿ, ಇಲ್ಲೂ ಕೂಡ ಏನಿರ್ತೈತಿ, GK, ಮ್ಯಾಥ್ಸ್, ರೀಸನಿಂಗ್, ಆಮೇಲೆ ಇನ್ನೊಂದು ಯಾವ್ದು ಇರ್ತೈತಿ, ಇಲ್ಲಿ ಕಂಪ್ಯೂಟರ್ ಇರ್ತೈತಿ. ಇಲ್ಲೂ ಕೂಡ ಇಂಗ್ಲಿಷ್ ಇರಂಗಿಲ್ಲ, ಇಂಗ್ಲಿಷ್ ಹಿಂದಿ ಇಲ್ಲಿ ಇರಂಗಿಲ್ಲ. ಬಟ್ ಈ ಎಕ್ಸಾಮ್ ಇರುವಂತದ್ದು ನಿಮ್ದು ಇಂಗ್ಲಿಷ್ ದಲ್ಲಿನ ಇರ್ತೈತಿ, ಇಂಗ್ಲಿಷ್ದೊಳಗೆ ಇರ್ತೈತಿ. ಓಕೆನಾ? ಸೊ ಹಾಗಾಗಿ ಇದನ್ನು ಕೂಡ ನೀವು ಏನ್ ಮಾಡಬಹುದು, ತಯಾರಿಯನ್ನು ನಡೆಸಬಹುದು. 170 ಸೆಂಟಿಮೀಟರ್ ನಂದು ಹೈಟ್ ಐತಿ, ಫಿಸಿಕಲ್ ಫಿಟ್ನೆಸ್ ಇದೇನೆ, ಮೆಡಿಕಲ್ ಓಕೆ ಐತಿ, ನಾನು ಸ್ಟಡಿನೂ ಕೂಡ ಮಾಡ್ತೀನಿ ಅಂದ್ರೆ ಇದು. ಯಾಕೆ ಇದನ್ನ ಹೇಳಾಕತ್ತೀನಿ ಅಂತಂದ್ರ ಇದು ಒಂದು ಬಹಳ ಒಳ್ಳೆಯ ಜಾಬ್ ಆಗೈತಿ, ಆರಾಮದಾಯಕ ಜಾಬ್ ಆಗೈತಿ, ಮತ್ತು ಸ್ಯಾಲರಿನೂ ಕೂಡ ಹೆಚ್ಚಿರುವಂತಹ ಜಾಬ್ ಡೆಲ್ಲಿ ಪೊಲೀಸ್ ಆಗಿದೆ. ಈಗ ಕೆಲವೊಬ್ರದ್ದು 170 ಇಲ್ರಿ. ಆಮೇಲೆ ಈಗ ನೋಡ್ರಿ ನಮ್ ಕರ್ನಾಟಕದೊಳಗೆ ನೋಡ್ರಿ, ಈಗ ನಮ್ ಕರ್ನಾಟಕದೊಳಗೆ ನೀವು PSI PC ಆಗ್ಬೇಕು ಅಂತಂದ್ರೆ 168 ಸೆಂಟಿಮೀಟರ್ ನಿಮ್ದು ಆಗಿರ್ಬೇಕು. ಹುಡುಗಿಯರದು 157 ಸೆಂಟಿಮೀಟರ್ ಆಗಿರ್ಬೇಕಾಗಿರ್ತೈತಿ. ಅಂತವ್ರು ಕೂಡ ನೀವು ನಮ್ಮ ಕರ್ನಾಟಕದಲ್ಲಿ ಬರುವಂತಹ PC ಎಕ್ಸಾಮ್, PSI ಎಕ್ಸಾಮ್ಗೆ ತಯಾರಿ ನಡೆಸಬಹುದು. ಬಟ್ ಯಾವಾಗ ಬರ್ತೈತಿ, ಏನ್ ಬರ್ತೈತಿ, ಯಾವಾಗ ಅದ್ರ ಸೆಲೆಕ್ಷನ್ ಆಗ್ತೈತಿ, 2 ವರ್ಷ ಆಗುತ್ತೋ, 3 ವರ್ಷ ಆಗುತ್ತೋ, 5 ವರ್ಷ ಆಗುತ್ತೋ ಹೇಳಕ್ ಬರಂಗಿಲ್ಲ. ಯಾಕಂದ್ರ ಹಂಗ ನಡೆದೈತಿ ನಮ್ಮ ಕರ್ನಾಟಕದೊಳಗ. ಯಾವ್ದು ಕೂಡ ಜಾಬ್ ಕರೆಕ್ಟ್ ಆಗಿ ಒಂದು ದಂಡಿಗೆ ಹಚ್ಚಾವಲ್ರು. ಸೊ ಹಾಗಾಗಿ ಇವುಗಳ ಬಗ್ಗೆ ಈ ಬಹಳಷ್ಟು ವಿದ್ಯಾರ್ಥಿಗಳಿದಾರಿ, ನಾನು PSIನ ಆಗ್ಬೇಕು ಕರ್ನಾಟಕದೊಳಗ, PC ನ ಆಗ್ಬೇಕಂತೇಳಿ. ಇದಕ್ಕ ಕುಂತರ ಅಂತಂದ್ರೆ ಮುದುಕಿಯರು ಆಗ್ತೀರಿ ನೀವು. ಮುಂದೆ ನೀವು ಯಾವುದೇ ಎಕ್ಸಾಮ್ ಬರ್ಲಿಕ್ಕೆ ಅರ್ಹ ಇರಂಗಿಲ್ಲ. ನಿಮ್ದು ಡೇಟ್ ಬಾರ್ ಆಗ್ತೈತಿ, ಡೇಟ್ ಹೋಗಿರ್ತೈತಿ, ಎಲ್ಲ ಮುಗಿದಿರ್ತೈತಿ, ಯಾವ್ದು ಎಕ್ಸಾಮ್ ಕಟ್ಟಾಕ್ ಬರಂಗಿಲ್ಲ. ಅದ್ರ ಸಲುವಾಗಿ ಬಿಡ್ರಿ. ಬೇರೆ ಎಕ್ಸಾಮ್ಸ್ ಗಳು ಇದಾವು, ಅವುಗಳ ಬೆನ್ ಹತ್ರಿ.
ಈಗ ಅದೇ ರೀತಿ ಹೈಟ್ ಇಷ್ಟು ಇಲ್ಲಪ್ಪ ನಂದ 165 ಸೆಂಟಿಮೀಟರ್ ಮಾತ್ರ ಐತೆ ಅಂದ್ರ ಅಂತವ್ರಿಗೂ ಕೂಡ ಡೆಲ್ಲಿ ಪೊಲೀಸ್ದಲ್ಲಿ HCM ಅನ್ನುವಂತಹ ಒಂದು ಜಾಬ್ ಬರ್ತಾ ಇದೆ. ಇದಕ್ಕೆ ಟೈಪಿಂಗ್ ಬೇಕಾಗುತ್ತೆ. ಈ ಸಬ್ಜೆಕ್ಟ್ಸ್ ಗಳನ್ನ ಓದೋದ್ರ ಜೊತೆಗೆ ಟೈಪಿಂಗ್ ಕೂಡ ಬೇಕಾಗುತ್ತೆ. ಬಟ್ ವೇಕೆನ್ಸಿಗಳು ಬಹಳ ಕಡಿಮೆ ಬರ್ತಾವ. ಇದರಲ್ಲಿ 400ರಿಂದ 500 ಬರ್ತಾವು. ಕಾಂಪಿಟೇಷನ್ ಕೂಡ ಕಡಿಮೆ ಇರ್ತೈತಿ HCM ಒಳಗ. ಅದನ್ನು ಕೂಡ ನೀವು ಏನ್ ಮಾಡಬಹುದು, ತಯಾರನ್ನ ನಡೆಸಬಹುದು. ಅದರ ಜೊತೆಗೆ 165 ಸೆಂಟಿಮೀಟರ್ದೊಳಗ ನಿಮ್ದು ಹೈಟ್ ಇತ್ತು ಅಂತಂದ್ರ RPF ಕಾನ್ಸ್ಟೇಬಲ್ ಮತ್ತು RPF SI ಎಕ್ಸಾಮ್ ಕೂಡ ನೀವು ತಯಾರನ್ನ ನಡೆಸಬಹುದು. ಈಗಾಗಲೇ RPF SI ಎಕ್ಸಾಮ್ ಆಗಿದೆ. ಸೊ ಇನ್ನು ಎಕ್ಸಾಮ್ಸ್ ಗಳು ಆಗ್ಲಿಕ್ಕೆ ಉಳಿದಿದಾವು. ಸೊ ಅಂತಹ ಎಕ್ಸಾಮ್ಸ್ ಗಳನ್ನು ಕೂಡ ನೀವು ಕಟ್ಟಿ ನೀವು ನಿಮ್ಮ ಎಕ್ಸಾಮ್ಸ್ ಗಳನ್ನ ಕ್ಲಿಯರ್ ಮಾಡಬಹುದು. ಬಟ್ ಈ RPF SI ಮತ್ತು ಕಾನ್ಸ್ಟೇಬಲ್ ಗೆ ಫಿಸಿಕಲ್ ಫಿಟ್ನೆಸ್ ಬಹಳಷ್ಟು ಬೇಕಾಗುತ್ತೆ. ಇಲ್ಲಿ ರನ್ನಿಂಗ್ ಆಗಿರ್ಬೋದು, ಹೈ ಜಂಪ್, ಲಾಂಗ್ ಜಂಪ್ ಬಹಳ ಟಫ್ ಇರ್ತಾ ಇದೆ. ಅಂತದ್ದು ನೀವು ಕ್ಲಿಯರ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಈ ಜಾಬ್ಸ್ ಗಳಿಗೆ ಟ್ರೈ ಮಾಡಬಹುದು. ಬಟ್ ಇದರಲ್ಲಿ ಕೂಡ ಕಾಂಪಿಟೇಷನ್ ಕಡಿಮೆ ಇರ್ತಾ ಇದೆ. ಇದಾದ್ಮೇಲೆ ಲಾಸ್ಟ್ ಒಂದು ಏನು ಅಂತಂದ್ರೆ SSC GD. ಇದು ಕೂಡ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಇದೆ. ಇದರಲ್ಲಿ ನಿಮಗೆ CISF, BSF, CRPF, SSB, ಆಮೇಲೆ AR, ಓಕೆ, ಅಸ್ಸಾಂ ರೈಫಲ್, ITBP ಮತ್ತು SSF ಇರ್ತಾ ಇದೆ. SSF ಇದು ಆಲ್ ಓವರ್ ಇಂಡಿಯಾ ಕಟ್ ಆಫ್ ಇರ್ತಾ ಇದೆ. ಆಮೇಲೆ ಇವು ಎಲ್ಲ ಏನು ಅಂತಂದ್ರೆ ಸ್ಟೇಟ್ ವೈಸ್ ಕಟ್ ಆಫ್ ಇರ್ತಕ್ಕಂಥದ್ದು ನೀಡ್ತಾ ಇದ್ದಾರೆ. ಇದ್ರದ್ದು ಕೂಡ ಎಕ್ಸಾಮ್ ಆಗೈತಿ. ಬಹಳ ಲಕ್ಷಾಂತರ ವಿದ್ಯಾರ್ಥಿಗಳು ಇದರ ಒಂದು ಫಿಸಿಕಲ್ ರಿಸಲ್ಟ್ ಗೋಸ್ಕರ ಕಾಯ್ಕೊಂತ ಕುಂತೇರಿ. ಒಂದ್ ಸ್ವಲ್ಪ ಪ್ರಾಬ್ಲಮ್ ನಡೀತಾ ಇರೋದ್ರಿಂದ ಇದರ ರಿಸಲ್ಟ್ ಇನ್ನೂ ಅನೌನ್ಸ್ ಮಾಡಿಲ್ಲ. ಬಹುಶಃ 8-10 ದಿವಸದ ಒಳಗಡೆ ಇದರ ರಿಸಲ್ಟ್ ಇರುವಂತದ್ದು ಬರ್ತೈತಿ. ಇದನ್ನು ಕೂಡ ನೀವು ತಯಾರನ್ನ ನಡೆಸಬಹುದು. ಇದರಲ್ಲಿ ಕೂಡ ನೀವು ಕನ್ನಡದಲ್ಲಿ ಎಕ್ಸಾಮ್ ಇರ್ತಾ ಇದೆ. GK, ಮ್ಯಾಥ್ಸ್, ರೀಸನಿಂಗ್, ಆಮೇಲೆ ಇಂಗ್ಲಿಷ್ ಅಥವಾ ಹಿಂದಿ, ಈ ಯಾವ್ದಾದ್ರು ನೀವು ಈ ಸಬ್ಜೆಕ್ಟ್ಸ್ ಗಳನ್ನ ಓದ್ಕೊಂಡಿದ್ರೆ ಅಂತಂದ್ರೆ SSC GD ಆಗ್ತದೆ. ಈಗ ಬಹಳಷ್ಟು ವಿದ್ಯಾರ್ಥಿಗಳು ನಮ್ಮಲ್ಲಿ ಖಾಕಿ ವರದಿಯನ್ನ ಹಾಕೋಬೇಕು, ನಾನು PC ಆಗ್ಬೇಕು, ಪೊಲೀಸ್ ಕಾನ್ಸ್ಟೇಬಲ್ ಆಗ್ಬೇಕು, PSI ಆಗ್ಬೇಕು ಅಂತೇಳಿ ಅನ್ಕೊಂಡಿರ್ತೇರಿ. ಅಂತಹ ಕನಸನ್ನ ಇಟ್ಕೊಂಡಿರ್ತಕ್ಕಂತಹ ಅಭ್ಯರ್ಥಿಗಳು ನಮ್ಮ ಕರ್ನಾಟಕದಲ್ಲಿರುವಂತಹ PC PSIಗೆ ಬೆನ್ನ ಹತ್ತೋದಕ್ಕಿಂತ ಇದಕ್ಕೆ ನೀವು ಬೆನ್ನ ಹತ್ತಿರ ಅಂತಂದ್ರ ಬೇಗನೆ ನಿಮ್ಗ ಜಾಬ್ ಸಿಗ್ತೈತಿ. ನಮ್ಮ ಕರ್ನಾಟಕದಲ್ಲಿ ಯಾವಾಗ ಕಾಲ್ಫಾರ್ಮ್ ಆಗ್ತೈತಿ ಹೇಳಕ್ ಬರಂಗಿಲ್ಲ. ಆಮೇಲೆ ಆದ್ರೂ ಕೂಡ ಅದು ಯಾವಾಗ ದಂಡಿಗೆ ಹತ್ತೈತಿ ಹೇಳಕ್ ಬರಂಗಿಲ್ಲ. ಅದರ ಸಲುವಾಗಿ ಇದಕ್ಕೆ ಯಾಕೆ ಬೆನ್ನ ಹತ್ತೇನೆ ಅಂತಂದ್ರ ಇದಕ್ಕೆ ಕಾಂಪಿಟೇಷನ್ ಕಡಿಮೆ ಇರ್ತೈತಿ. ನೀವು ಈ ಒಂದು ಜಾಬ್ ಅನ್ನ ತೆಗೆದುಕೊಳ್ಬಹುದು SSC GD. ಓಕೆ, ರೈಟ್. ಸೊ ಇಷ್ಟೆಲ್ಲಾ ಮಾಹಿತಿ ಏನು ಅಂತಂದ್ರೆ ಯಾವ ವೇಕೆನ್ಸಿಗಳು ಏನೆಲ್ಲ ಓದ್ಬೇಕು, ಯಾರಿಗೆ ಯಾವ್ದು ಸೂಟೇಬಲ್ ಅಂತ ಹೇಳಿದೆ ನಾನು. ಅದರ ಜೊತೆಗೆ ಈಗ ಇಲ್ಲಿ ನಾವು ನೋಡೋದಾದ್ರೆ ಇದು SSC 2025-26 ಕ್ಯಾಲೆಂಡರ್ ಇದೆ. ಇಲ್ಲಿ Tier 1 ಒಂದು ಎಕ್ಸಾಮ್ ಡೇಟ್ ಅನ್ನ ಕೊಟ್ಟಿದ್ದಾರೆ. ಆಮೇಲೆ SSA UDC ಗ್ರೇಡ್ ಲಿಮಿಟೆಡ್ ಡಿಪಾರ್ಟ್ಮೆಂಟ್, ASO ಗ್ರೇಡ್ ಲಿಮಿಟೆಡ್ ಡಿಪಾರ್ಟ್ಮೆಂಟ್ ಅದು ಕೊಟ್ಟಾರೆ. ಈಗ ಇಲ್ಲಿ ನೆಕ್ಸ್ಟ್ ನೋಡ್ರಿ ಬರುವಂತದ್ದು ಫೇಸ್ 13. ಇದರದ ಒಂದು ಏನು ಅಂತಂದ್ರೆ ಡೇಟ್ ಆಫ್ ಅಡ್ವರ್ಟೈಸ್ಮೆಂಟ್ ಅಂದ್ರೆ ನೋಟಿಫಿಕೇಶನ್ June 2 ಅಂತ ಹೇಳಿ ಕೊಟ್ಟಾರೆ. ಗ್ರೇಡ್ C ಮತ್ತು ಸ್ಟೆನೋಗ್ರಾಫರ್ ಗ್ರೇಡ್ D ಇದರದ್ದು ಕೂಡ ಜೂನ್ ದಲ್ಲಿ ನೋಟಿಫಿಕೇಶನ್ ಆಗ್ತೈತೆ ಅಂತ ಹೇಳ್ಯಾರೆ. ಇದನ್ನು ಕೂಡ ಹಾಕ್ಬಹುದು ನೀವು. ಇದಕ್ಕೆ ಬಹಳ ಕಾಂಪಿಟೇಷನ್ ಕಡಿಮೆ ಇರ್ತೈತಿ. ಸ್ಟೆನೋಗ್ರಾಫರ್ ಏನಿದೆ ಅಲ್ಲ, 1 ವರ್ಷ ಸ್ಟೆನೋಗ್ರಾಫರ್ ಅನ್ನ ಕಲಿಯಿರಿ. ಆಮೇಲೆ ಏಜ್ ನಿಮ್ದಿತ್ತು ಅಂತಂದ್ರೆ 1 ವರ್ಷ ಸ್ಟೆನೋಗ್ರಾಫರ್ ಕಲಿಯಿರಿ. ಕಲಿತ ಮೇಲೆ ಈ ಒಂದು ಜಾಬ್ಗೆ ಅಪ್ಲಿಕೇಶನ್ ಅನ್ನ ಹಾಕಿದ್ರಿ ಅಂತಂದ್ರ ನಿಮ್ದು ಸೆಲೆಕ್ಷನ್ ಪಕ್ಕಾ ಆಗ್ತೈತಿ. ಇದಾದ್ಮೇಲೆ ಕಂಬೈನ್ಡ್ ಹಿಂದಿ ಟ್ರಾನ್ಸ್ಲೇಟರ್ ಎಕ್ಸಾಮಿನೇಷನ್ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ಗ್ರಾಜುಯೇಟ್ ಲೆವೆಲ್ ಎಕ್ಸಾಮಿನೇಷನ್ CGL, ಓಕೆ, CGL ಈಗಾಗಲೇ ಕಾಲ್ಫಾರ್ಮ್ ಆಗೈತಿ. ಇದಕ್ಕೂ ಡಿಗ್ರಿ ಆಗಿರುವಂತ ಅಭ್ಯರ್ಥಿಗಳು ಇದಕ್ಕೆ ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. ಇದು ಕಾಲ್ಫಾರ್ಮ್ ಆಗೈತಿ ಈಗಾಗಲೇ. ಆಮೇಲೆ ಸಬ್ ಇನ್ಸ್ಪೆಕ್ಟರ್ ಇನ್ ದೆಹಲಿ ಪೊಲೀಸ್ ಇದು June 16 ಬರ್ತಾ ಇದೆ. ಆಮೇಲೆ CHSL ಈಗಾಗಲೇ ಹೇಳಿದೆ, ಇದು ಕೂಡ June 23 ಬರ್ತಾ ಇದೆ. ಆಮೇಲೆ MTS ಕೂಡ June 26 ಅಪ್ಲಿಕೇಶನ್ಸ್ ಗಳು ಬರ್ತಾ ಇದಾವು. ಓಕೆ, ಜೂನಿಯರ್ ಇಂಜಿನಿಯರ್ June 30 ಬರ್ತಾ ಇದೆ. ಆಮೇಲೆ ಕಾನ್ಸ್ಟೇಬಲ್ ಡ್ರೈವರ್ ಮೇಲ್ ಗಳಿಗೆ ಜುಲೈ ಅಥವಾ ಸೆಪ್ಟೆಂಬರ್ ದಲ್ಲಿ ಅಪ್ಲಿಕೇಶನ್ಸ್ ಗಳು ಬರ್ತಾ ಇದಾವೆ. ಇವೆಲ್ಲ ಅಪ್ಲಿಕೇಶನ್ಸ್ ಗಳು ಬರಾಕತ್ತಿದ್ದು ಹೇಳಕತ್ತೇನೆ ನಾನು ನಿಮಗ. ಇದಾದ್ಮೇಲೆ ಹೆಡ್ ಕಾನ್ಸ್ಟೇಬಲ್ ಬರ್ತಾ ಇದೆ ಯಾವಾಗ, ಜುಲೈ ಆರ್ ಸೆಪ್ಟೆಂಬರ್ ದಲ್ಲಿ. ಹೆಡ್ ಕಾನ್ಸ್ಟೇಬಲ್ ಇದು ವೈರ್ಲೆಸ್ ಆಪರೇಟರ್ ಜುಲೈ ಸೆಪ್ಟೆಂಬರ್ ದಲ್ಲಿ. ಕಾನ್ಸ್ಟೇಬಲ್ ಎಕ್ಸಿಕ್ಯೂಟಿವ್ ಮೇಲ್ ಅಂಡ್ ಫಿಮೇಲ್ ದೆಹಲಿ ಪೊಲೀಸ್ ಒಳಗ ಜುಲೈ ಸೆಪ್ಟೆಂಬರ್ ದಲ್ಲಿ ಬರ್ತಾ ಇದೆ. ಗ್ರೇಡ್ C
ಸ್ಟೆನೋಗ್ರಾಫರ್ ಜುಲೈ ಸೆಪ್ಟೆಂಬರ್, ಕಾನ್ಸ್ಟೇಬಲ್ ಜಿಡಿ ಮತ್ತೆ ಕಾಲ್ಫಾರ್ಮ್ ಆಗ್ಲಿಕ್ಕೆ ಹೋಗ್ತಾ ಇದೆ ನೋಡ್ರಿ ಇಲ್ಲಿ ಅಕ್ಟೋಬರ್ 2025ರಲ್ಲಿ. ಓಕೆ, ಅಕ್ಟೋಬರ್ 2025ರಲ್ಲಿ ಅಕ್ಟೋಬರ್ದೊಳಗೆ ಆಗ್ತದೆ, ಬಟ್ ಯಾವಾಗ ಅನ್ನೋದನ್ನ ಹೇಳಿಲ್ಲ. JSA LDC ಇದೆ, SSA UDC ಇದೆ, ಆಮೇಲೆ ASO ಗ್ರೇಡ್ ಲಿಮಿಟೆಡ್ ಡಿಪಾರ್ಟ್ಮೆಂಟ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್, ಇವು ಎಲ್ಲವೂ ಕೂಡ ಕಾಲ್ಫರ್ಮ್ ಆಗ್ಲಿಕ್ಕೆ ಹೋಗ್ತಾ ಇದಾವು. ಇವುಗಳ ಬಗ್ಗೆ ನಿಮ್ಗ ಒಂದ್ ಸ್ವಲ್ಪ ಮಾಹಿತಿ ಇರ್ಲಿ, ನಿಮ್ಮ ತಯಾರಿ ಇರ್ತಕ್ಕಂಥದ್ದು ನಡೆಸ್ರಿ. ಇದಾದ್ಮೇಲೆ RRB ದಿಂದ ಬರುವಂತಹ ALP ಇದು ನೋಟಿಫಿಕೇಶನ್ 11 ಏಪ್ರಿಲ್ಗೆ ಅಂತ ಹೇಳಿದ್ದಾರೆ. ಆಮೇಲೆ RRB ಟೆಕ್ನಿಷಿಯನ್ ಏಪ್ರಿಲ್ ಜೂನ್ದಲ್ಲಿ, NTPC ಜುಲೈ ಸೆಪ್ಟೆಂಬರ್ದಲ್ಲಿ. ಓಕೆ, ನೆಕ್ಸ್ಟ್ RRB JE ಜುಲೈ ಸೆಪ್ಟೆಂಬರ್ದಲ್ಲಿ, RRB ಪ್ಯಾರಾಮೆಡಿಕಲ್ ಜುಲೈ ಸೆಪ್ಟೆಂಬರ್ದಲ್ಲಿದೆ. ಆಮೇಲೆ RRB ಮಿನಿಸ್ಟ್ರಿಯಲ್ ಐಸೋಲೇಟೆಡ್ ಇರ್ತಕ್ಕಂಥದ್ದು ಅಕ್ಟೋಬರ್ ಡಿಸೆಂಬರ್ದಲ್ಲಿ ಕಾಲ್ಫಾರ್ಮ್ ಆಗುತ್ತೆ ಅಂತ ಹೇಳಿ ನೋಟಿಫಿಕೇಶನ್ ಕ್ಯಾಲೆಂಡರ್ ಬಿಟ್ಟಿದ್ದಾರೆ. ಇದಾದ್ಮೇಲೆ ಎಕ್ಸಾಮಿನೇಷನ್ ಡೇಟ್ಸ್ ಗಳು ನೋಡ್ರಿ ಇಲ್ಲಿ ALP ಇದ್ದು 2025 ಇನ್ನೂ ಬರ್ಲಿಕ್ಕೆ ಹೋಗ್ತಾ ಇದೆ. RRB NTPC ಇದ್ದು 5 ಜೂನ್ ದಿಂದ ಇದು ಗ್ರಾಜುಯೇಟ್ ಲೆವೆಲ್ ಈಗಾಗಲೇ ನಡೆದೈತಿ, ಇನ್ನು PUC ಇದ್ದು ಬಂದಿಲ್ಲ. ಆಮೇಲೆ JE ಇದ್ದು ಇನ್ನೂ ಬರೋದೈತಿ, ಪ್ಯಾರಾಮೆಡಿಕಲ್ 28ರಿಂದ 30 ಏಪ್ರಿಲ್. ಆಮೇಲೆ ಗ್ರೂಪ್ ಡಿ ಇದ್ದ ಜುಲೈ ಆಗಸ್ಟ್ ಅಂತ ಹೇಳ್ತಾ ಇದ್ದಾರೆ, ನೋಡೋಣ, ಬಹುಶಃ ಆಗಸ್ಟ್ ಎಂಡ್ ದೊಳಗ ಈ ಗ್ರೂಪ್ ಡಿ ಇದ್ದ ಎಕ್ಸಾಮ್ ಇರುವಂತದ್ದು ಆಗುವಂತಹ ಸಾಧ್ಯತೆ ಇದೆ. ಆಮೇಲೆ ಇಲ್ಲಿ ಐಸೋಲೇಟೆಡ್ ಜುಲೈ ಆಗಸ್ಟ್ ಅದೊಳಗಿದೆ. ಆಮೇಲೆ ನೆಕ್ಸ್ಟ್ ಇಲ್ಲಿ ಇನ್ನೊಂದಿದೆ, ಯಾವುದು ರೈಲ್ವೆ ಟೀಚರ್ ರಿಕ್ರೂಟ್ಮೆಂಟ್ ಕೂಡ ಇದೆ, ಇಲ್ಲಿ ಜುಲೈ ಆಗಸ್ಟ್ ದಲ್ಲಿ ಎಕ್ಸಾಮ್ ಆಗ್ಲಿಕ್ಕೆ ಹೋಗ್ತಾ ಇದೆ. ಸೊ ಇದಿಷ್ಟು ಮಾಹಿತಿ ಏನು ಅಂತಂದ್ರೆ ನಿಮ್ಗೆ ಯಾವ ಎಕ್ಸಾಮ್ಸ್ ಗಳಿಗೆ ನಾವು ತಯಾರಿಯನ್ನ ನಡೆಸಬೇಕು, ಯಾವ ಎಕ್ಸಾಮ್ಸ್ ನಮಗೆ ಸೂಟೇಬಲ್ ಇದೆ ಅನ್ನೋದನ್ನ ನಿಮಗೆ ಒಂದು ಮಾಹಿತಿಯನ್ನ ನೀಡಿದೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್, ಶೇರ್ ಮಾಡ್ರಿ, ನಿಮ್ಮೆಲ್ಲ ಫ್ರೆಂಡ್ಸ್ಗೆ ತಿಳಿಸ್ರಿ. ಅದರ ಜೊತೆಗೆ ಈಗ ಏನ್ ನಾನು ಎಷ್ಟು ಜಾಬ್ಸ್ ಗಳ ಬಗ್ಗೆ ಹೇಳಿದೆ, ಆ ಎಲ್ಲ ಜಾಬ್ಸ್ ಗಳಿಗೆ ತಯಾರಿಯನ್ನ ನಡೆಸಲಿಕ್ಕೆ ನಮ್ಮಲ್ಲಿ ಕ್ಲಾಸಸ್ಗಳು, PDF ನೋಟ್ಸ್ಗಳು ಎಲ್ಲೂ ಕೂಡ ಅವೈಲೇಬಲ್ ಇದಾವು. ನೀವು ನಮಗೆ ಕಾಂಟ್ಯಾಕ್ಟ್ ಮಾಡಬಹುದು ಈ ನಂಬರ್ಗೆ 8861927838 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ. ನಿಮ್ಮ ತಯಾರಿಯನ್ನ ನಮ್ ಜೊತೆಗೆ ನಡೆಸ್ರಿ, ಖಂಡಿತ ನಿಮ್ಮ ಸಕ್ಸಸ್ ಆಗುತ್ತೆ. ಬಟ್ ಏನು ಅಂತಂದ್ರೆ ತಯಾರಿ ಮಾಡ್ಲಿಕ್ಕೆ ನೀವು ಇರಬೇಕು, ಹೌದಾ? ನೀವು ತಯಾರಿ ಇರಬೇಕು, ನಾನು ಮಾಡ್ತೇನಪ್ಪ, ನಾ ಸ್ಟಡಿ ಮಾಡ್ತೇನೆ ಅನ್ನುವಂಥದ್ದು ಇರಬೇಕು. ಅದಕ್ಕೆ ಸಪೋರ್ಟ್ ಮಾಡೋದು, ಅದಕ್ಕೆ ಏನು ಮಟೀರಿಯಲ್ ಬೇಕು ಅದು ನಾವು ನಿಮ್ಗೆ ಪ್ರೊವೈಡ್ ಮಾಡ್ತೇವಿ. ನೀವು ಸ್ಟಡಿ ಮಾಡ್ಲಿಕ್ಕೆ ತಯಾರಾಗ್ರಿ. ಓಕೆ, ಹೆಚ್ಚಿನ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ಮಾಡ್ರಿ 8861927838 ನಂಬರ್ಗೆ. ಓಕೆ, ಇದಿಷ್ಟು ಮಾಹಿತಿ ಏನು ಅಂತಂದ್ರೆ ನಿಮ್ಗೆ ಒಂದು ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೇನೆ ನಾನು. ಈ ವಿಡಿಯೋ ನೋಡಿರ್ತಕ್ಕಂತಹ ಎಲ್ಲರೂ ಕೂಡ ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡ್ರಿ. ಯಾವೆಲ್ಲ ಜಾಬ್ಸ್ ಗಳಿದಾವೆ, ಯಾವ ರೀತಿ ನಾವು ಯಾವ ಜಾಬ್ಗೆ ಪ್ರಿಫರೆನ್ಸ್ ಕೊಡಬೇಕು, ಯಾವುದಕ್ಕೆ ತಯಾರಿನ ನಡೆಸಬೇಕು ಅಂತೇಳಿ ಎಲ್ಲರಿಗೂ ಕೂಡ ಶೇರ್ ಮಾಡ್ರಿ ಅಂತೇಳಿ ಹೇಳ್ತಾ, ಮತ್ತೆ ಏನಾದ್ರೂ ಡೌಟ್ಸ್ ಇದ್ರೆ ಈ ವಿಡಿಯೋದ ಕೆಳಗಡೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಅನ್ನ ಮಾಡ್ರಿ ಅಂತ ಹೇಳಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಹಿಂದ್.